ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಪ್ಪ ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ನೋಡಿರೋ ಪ್ರತಿಯೊಂದು ಹಿಸ್ಟ್ರಿ, ಅಂದರೆ ನೀವು ರೀಲ್ಸ್ ನೋಡ್ತಾ ಇದ್ದೀರಾ, ಪೋಸ್ಟ್ ನೋಡ್ತಾ ಇರ್ತೀರ, ಏನು ನೋಡ್ತಾ ಇದ್ರು ಇನ್ಸ್ಟಾಗ್ರಾಮ್ನವರು ಪ್ರತಿಯೊಂದು ನಿಮ್ಮ ಫಾಲೋ ಅಪ್ ಮಾಡಿ ಪ್ರತಿಯೊಂದು ಸೇವ್ ಮಾಡ್ಕೊತಾ ಇರ್ತಾರೆ. ಅಂದರೆ ನೀವು ನೋಡಿರೋ ಪ್ರತಿ ವಾಚ್ ಹಿಸ್ಟ್ರಿ ಅಂತ ಒಂದು ನ್ಯೂ ಅಪ್ಡೇಟ್ ಬಂದಿದೆ. ಅಂದರೆ ಇನ್ಸ್ಟಾಗ್ರಾಮ್ ಅವರೇ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ವಾಚ್ ಹಿಸ್ಟ್ರಿ ಅಂತಂದು. ಅಂದರೆ ನೀವು ಇವತ್ತು ನೋಡಿದ್ದು, ಮೊನ್ನೆ ನೋಡಿದ್ದು, 1 ವೀಕ್ ಬಿಟ್ಟು ನೋಡಿದ್ದು, 1 ಮಂತ್ ಬಿಟ್ಟು ನೋಡಿದ್ದು ಪ್ರತಿಯೊಂದು ಅದರಲ್ಲಿ ರೆಕಾರ್ಡ್ ಆಗ್ತಾ ಇರ್ತವೆ. ಅಂದರೆ ಡೇಟ್ ರೇಂಜ್ ನೋಡ್ಬೋದು, ಅಂದರೆ ನೀವು ಲಾಸ್ಟ್ ವೀಕ್ ನೋಡ್ಬೋದು, ಫಸ್ಟ್ ವೀಕ್ ನೋಡ್ಬೋದು, ಪ್ರತಿಯೊಂದು ನಿಮಗೆ ಅಲ್ಲಿ ಶೋ ಆಗ್ತಾ ಇರ್ತವೆ. ನೀವು ನೋಡ್ತಿರೋ ಪ್ರತಿಯೊಂದು ರೀಲ್ಸ್ಗಳು, ಪೋಸ್ಟ್ಗಳು, ನೀವೇನು ನೋಡ್ತಾ ಇರ್ತೀರ ಪ್ರತಿಯೊಂದು ಅದರಲ್ಲಿ ಸೇವ್ ಆಗ್ತಾ ಇರುತ್ತೆ. ಸೊ ಅವನ್ನ ರಿಮೂವ್ ಮಾಡೋದು ಹೇಗೆ, ಅಂದರೆ ಅವ್ನು ಎಲ್ಲಿ ನೋಡೋದು, ಎಲ್ಲಿ ಸೇವ್ ಆಗ್ತಾ ಇರ್ತವೆ, ಅವು ಎಲ್ಲಿ ನೋಡೋದು ಅಂತಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿಬಿಡಿ. ಯಾಕೆಂದರೆ ನಾನು ಯಾವುದೇ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ಯಾಕ್ತರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದರೆ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ, ಅಂದರೆ ನಾನು ಹೇಳೋದು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಅರ್ಥ ಆಗಲ್ಲ. ಮೊದಲನೇದಾಗಿ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಒಂದು ಎಂಟರ್ ಪೇಜ್ ಬರುತ್ತೆ. ಇಲ್ಲಿ ಕೆಳಗಡೆ ನಿಮ್ಮ ಪ್ರೊಫೈಲ್ ಐಕಾನ್ ಕಾಣಿಸ್ತಿದೆಯಲ್ಲ, ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಮೇಲ್ಗಡೆ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅವನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಇಲ್ಲಿ ಯುವರ್ ಆ್ಯಕ್ಟಿವಿಟಿ ಅಂತಂದು ಆಪ್ಷನ್ ಇದೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇವನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಯುವರ್ ಆ್ಯಕ್ಟಿವಿಟಿ ಈ ಥರ ಒಂದು ಆಪ್ಷನ್ ಇದೆ. ಈ ಆಪ್ಷನನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈ ಆಪ್ಷನನ್ನು ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನ್ಯೂ ಅಪ್ಡೇಟು. ಈ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ವಾಚ್ ಹಿಸ್ಟ್ರಿ, ಇವನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ವಾಚ್ ಹಿಸ್ಟ್ರಿ ಅಂತಿದೆಯಲ್ಲ, ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ. ಈ ಎಂಟರ್ ಪೇಜಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ನೀವು ನೋಡಿರೋ ಪ್ರತಿಯೊಂದು ರೀಲ್ಸು ಇದರಲ್ಲಿ ಶೋ ಆಗ್ತಾ ಇರ್ತವೆ. ಅಂದರೆ ನೀವು ಪ್ರತಿಯೊಂದು ಯಾವ ವೀಡಿಯೋಸ್ ನೋಡ್ತಾ ಇರ್ತೀರ ಆ ವೀಡಿಯೋಸ್ ಎಲ್ಲ ಪ್ರತಿಯೊಂದು ಶೋ ಆಗ್ತಾ ಇರ್ತವೆ ನಿಮಗೆ. ಹಾಗೆ ಕೆಳಗಡೆ ಇಲ್ಲಿ ಮೇಲ್ಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೀವೆಷ್ಟು ಓಲ್ಡೆಸ್ಟು, ನೆಕ್ಸ್ಟು ಆಲ್ ಡೇಟಸ್, ಅಂದರೆ ನೀವು ಡೇಟ್ ಪ್ರಕಾರ ನೋಡ್ಕೋಬೋದು ನೀವು ಯಾವ ಥರ. ಅಂದರೆ ಈ ಡೇಟಲ್ಲಿ ನಾನು ಈ ರೀಲ್ಸನ್ನು ನೋಡಿದ್ದೆ, ಪ್ರತಿಯೊಂದು ನಿನ್ನೆ ನಾನು ಯಾವ ರೀಲ್ಸ್ ನೋಡಿದ್ದೆ, ಈ ಥರ ಡೇಟ್ ನೀವು ಸೆಟ್ ಮಾಡ್ಕೋಬೋದಾ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಇವೆಲ್ಲ ಡಿಲೀಟ್ ಮಾಡೋದು ಹೇಗೆ ಅಂದರೆ, ರಿಮೂವ್ ಮಾಡೋದು ಹೇಗೆ ಅಂತಂದರೆ, ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಸೆಲೆಕ್ಟು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಮಾರ್ಕ್ ತೋರಿಸುತ್ತೆ. ಅದು ಅಂದರೆ ನೀವು ಮಾರ್ಕ್ ಮಾಡ್ಕೋಬೋದು, ಪ್ರತಿಯೊಂದನ್ನು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ರಿಮೂವ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ರಿಮೂವ್ ಆಪ್ಷನ್ ಆ್ಯಕ್ಟಿವ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಆ ವೀಡಿಯೋಸ್ ಎಲ್ಲ ರಿಮೂವ್ ಆಗಿದ್ದಾವೆ. ನೀವು ಇದೇ ಥರ ರಿಮೂವ್ ಮಾಡ್ಕೋಬೋದು, ಸೆಲೆಕ್ಟ್ ಎಲ್ಲ ಮಾಡಿಕೊಂಡು ನೀವು ಇಷ್ಟು ದಿನ ಯೂಸ್ ಮಾಡಿರೋ ಪ್ರತಿಯೊಂದು ರೀಲ್ಸು, ಪ್ರತಿಯೊಂದು ನೀವು ಏನು ನೋಡಿರ್ತೀರ ಪ್ರತಿಯೊಂದು ಇದರಲ್ಲಿ ಸೇವ್ ಆಗ್ತಾ ಇರ್ತವೆ. ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ಸೇವ್ ಆಗ್ತಾ ಇರ್ತವೆ. ಅದಕ್ಕೋಸ್ಕರ ಇವೆಲ್ಲ ರಿಮೂವ್ ಮಾಡ್ಕೊಂಬಿಡಿ. ಎಲ್ಲರೂ ವಿಡಿಯೋ ನೋಡಿದ್ರಲ್ಲ, ನೋಡ್ತಾ ಇರ್ಬೋದು ನೀವು ಇದರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಪ್ರತಿಯೊಂದು ನಿಮ್ಮ ಮೊಬೈಲಲ್ಲೂ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಸೇವ್ ಆಗ್ತಾ ಇರ್ತವೆ. ಅಂದರೆ ವಾಚ್ ಹಿಸ್ಟ್ರಿಗಳು. ಮುಂಚೆ ಎಲ್ಲ ಯೂಟ್ಯೂಬಲ್ಲಿ ಅಷ್ಟೇ ಇದು ಸೇವ್ ಆಗ್ತಾ ಇತ್ತು, ಇವಾಗ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಿರೋ ಪ್ರತಿಯೊಂದು ರೀಲ್ಸ್ ಆಯಿತು, ಪೋಸ್ಟ್ ಆಯಿತು, ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಅವರು ಅಂದರೆ ಸೇವ್ ಮಾಡ್ಕೊತಾ ಇರ್ತಾರೆ. ನಿಮ್ಮ ವಾಚ್ ಹಿಸ್ಟ್ರಿ ಪ್ರತಿಯೊಂದು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋದಲ್ಲಿ ನಿಮಗೆ ನಾನು ಹೇಳೋದು ಇಷ್ಟ ಆಗಿದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.